ತವರು ಕ್ಷೇತ್ರ ಗೆಲ್ಲಲು ಸಿಎಂ ಸಿದ್ದರಾಮಯ್ಯ ಶತಾಯ ಗತಾಯ ಪ್ರಯತ್ನ ಮಾಡುತ್ತಿದ್ದಾರೆ. ಮೈಸೂರು, ಕೊಡಗು, ಚಾಮರಾಜನಗರ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಪ್ರತಿಷ್ಠೆಯ ಪ್ರಶ್ನೆ, ಸವಾಲು ಕೂಡ ಎದುರಾಗ್ತಾ ಇದೆ. ಅಧಿಕಾರದಲ್ಲಿದ್ದಾರೆ, ಸಿಎಂ ಆಗಿದ್ದಾರೆ. ಎರಡೂ ಕ್ಷೇತ್ರಗಳನ್ನ ಗೆಲ್ಲುಕೊಳ್ಳೇಬೇಕು ಅನ್ನುವಂತಹ ತಂತ್ರಗಾರಿಕೆ ಹೆಣಿತಾ ಇದ್ದಾರೆ. ಇಂದಿನಿಂದ 3 ದಿನಗಳ ಕಾಲ ಮತ್ತೆ ಮೈಸೂರು ಪ್ರವಾಸ ಕೈಗೊಳ್ತಾ ಇದ್ದಾರೆ. ಮೈಸೂರು, ಚಾಮರಾಜನಗರ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆಯಲ್ಲಿ ಭಾಗಿಯಾಗ್ತಾರೆ. ಬಿಜೆಪಿ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ನಿವಾಸಕ್ಕೂ ಕೂಡ ಭೇಟಿ ಕೊಡುವ ಸಾಧ್ಯತೆಗಳಿದ್ದಾವೆ. ಕಾಂಗ್ರೆಸ್ಗೆ ಬೆಂಬಲ ನೀಡುವಂತೆ ಮನವಿ ಮಾಡ್ತಾರೆ ಸಿದ್ದರಾಮಯ್ಯ. ನೋಡಿ, ವಿ ಶ್ರೀನಿವಾಸ್ ಪ್ರಸಾದ್ ಈಗಾಗಲೇ ಬಿಜೆಪಿಯಿಂದ ಮುನಿಸಿಕೊಂಡಿದ್ದಾರೆ. 2019ರಲ್ಲಿ ಬಿಜೆಪಿಯಿಂದ ಎಂಪಿ ಆದರು. ನಾಳೆ ಬೆಳಗ್ಗೆ 11ಕ್ಕೆ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಸಭೆ ಇದೆ. ಪ್ರಚಾರ ಕಾರ್ಯದಲ್ಲಿ ತೊಡಗುತ್ತಾರೆ ಸಿದ್ದರಾಮಯ್ಯ. ಏಪ್ರಿಲ್ 3ರ ಬೆಳಗ್ಗೆ 9:30ಕ್ಕೆ ಸುತ್ತೂರು ಮಠಕ್ಕೆ ಸಿಎಂ ಭೇಟಿ ಕೊಡ್ತಾರೆ. ಸುತ್ತೂರು ಶ್ರೀಗಳ ಆಶೀರ್ವಾದವನ್ನು ಪಡೆದುಕೊಳ್ತಾರೆ. ನೋಡಿ, ಮಠಮಾನ್ಯಗಳಿಗೂ ಕೂಡ ಸಿದ್ದರಾಮಯ್ಯನವರು ಭೇಟಿ ಕೊಡ್ತಾರೆ ಸಮುದಾಯಗಳ ಓಲೈಕೆಗಾಗಿ. ಅದಾದ ಮೇಲೆ ಏಪ್ರಿಲ್ 3ರ ಬೆಳಗ್ಗೆ 10:30ಕ್ಕೆ ಚಾಮರಾಜನಗರ ಜಿಲ್ಲೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನು ಕೊಡಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ನಾಮಪತ್ರ ಸಲ್ಲಿಕೆಯಲ್ಲಿ ಭಾಗಿಯಾಗಲಿದ್ದಾರೆ. ಅದಾದ ಮೇಲೆ 1ಕ್ಕೆ ಮೈಸೂರು, ಕೊಡಗು ಕ್ಷೇತ್ರದಲ್ಲಿ ಎಂ ಲಕ್ಷ್ಮಣ್ ನಾಮಪತ್ರ ಸಲ್ಲಿಕೆ ವೇಳೆ ಭಾಗಿಯಾಗ್ತಾರೆ. ಅಂದರೆ ಮಧ್ಯಾಹ್ನ 1ಕ್ಕೆ. ಇವತ್ತು ಬೆಳಗ್ಗೆ 10:45ಕ್ಕೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಸಿದ್ದರಾಮಯ್ಯನವರು ಆಗಮಿಸಲಿದ್ದಾರೆ. ಕಳೆದ 1 ವಾರದ ಹಿಂದೆಯಷ್ಟೇ 3 ದಿನಗಳ ಕಾಲ ಅಲ್ಲೇ ವಾಸ್ತವ್ಯ ಹೂಡಿದ್ರು. ರೆಸಾರ್ಟ್ನಲ್ಲಿ, ಖಾಸಗಿ ಹೋಟೆಲ್ನಲ್ಲಿ ಸಭೆಗಳ ಮೇಲೆ ಸಭೆ ಕರೆದಿದ್ರು. ತಮ್ಮ ಶಾಸಕರಿರುವಂತಹ ಕ್ಷೇತ್ರದಲ್ಲಿ ಹೆಚ್ಚಿನ ಲೀಡ್ ಬೇಕೇ ಬೇಕು ನನಗೆ. ವೆಂಕಟೇಶ್ ಇದ್ದಾರೆ, ಮಹದೇವಪ್ಪ ಇದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ. ನಿಮ್ಮ ಕ್ಷೇತ್ರದಲ್ಲಿ 1 ಲಕ್ಷ ಲೀಡ್ ಬೇಕು. ಇನ್ನುಳಿದಂಥ ಕ್ಷೇತ್ರ 50,000 ಬೇಕೇ ಬೇಕು. ಲಾಸ್ಟ್ ಟೈಮ್ ಎಷ್ಟು ಬಂದಿತ್ತು ಕಾಂಗ್ರೆಸ್ ಅಭ್ಯರ್ಥಿಗೆ, ಎಲ್ಲಿ ಹಿನ್ನಡೆ ಆಗಿತ್ತು, ಎಲ್ಲ ಅಂಕಿಅಂಶಗಳನ್ನು ತೆಗೆದುಕೊಂಡಿದ್ದಾರೆ.